ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರ ಒತ್ತಡಕ್ಕೆ ಮಣಿದಿದೆ. ಮಾಲೀಕರು ಮುಖ್ಯವೋ ಅಥವಾ ರೈತರು ಮುಖ್ಯವೋ? ಸರ್ಕಾರಕ್ಕೆ ಬುದ್ಧಿ ಕಲಿಸೋದಕ್ಕೆ ಹೋರಾಟ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನಡಿಗೆಯ ಮೂಲಕ ನಾವು ಸುವರ್ಣಸೌಧ ಮುತ್ತಿಗೆ ಹಾಕ್ತೀವಿ. ಕೇಂದ್ರ ಸರ್ಕಾರದ ಮೇಲೆ ಸರ್ಕಾರ ಬೊಟ್ಟು ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ಸರ್ಕಾರ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಒತ್ತಡಕ್ಕೆ ಮಣಿದಿದೆ. ರೈತರಿಗೆ ಸರಿಯಾದ ಬೆಲೆ ಕೊಡ್ತಾ ಇಲ್ಲ. ಹಾಗಾದ್ರೆ ಸರ್ಕಾರಕ್ಕೆ ಮಾಲೀಕರು ಮುಖ್ಯವೋ ರೈತರು ಮುಖ್ಯವೋ ಅಂತ ಪ್ರಶ್ನೆ ಮಾಡ್ತಾರೆ ಅಶೋಕ್. ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಸಂಘಟನೆಗಳು ಹೋರಾಟವನ್ನು ಮಾಡ್ತವೆ. ಆದರೆ ಈ ಬಾರಿ ಬೃಹತ್ತಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಸ್ವತಃ ವಿಪಕ್ಷ ಬಿಜೆಪಿ ನಿರ್ಧಾರವನ್ನು ಮಾಡಿದೆ. ಅದರ ನೇತೃತ್ವವನ್ನು ಆರ್ ಅಶೋಕ್ ಅವರು ಮತ್ತು ವಿಜಯೇಂದ್ರ ಅವರು ತೆಗೆದುಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಸುಮಾರು 8:30-9 ಗಂಟೆಗೆ ಪ್ರತಿಭಟನೆಯನ್ನು ಮಾಡೋದಕ್ಕೆ ಈಗಾಗಲೇ ಯೋಚನೆಯನ್ನು ಕೂಡ ಹಾಕೊಂಡಿದ್ದಾರೆ. ಸರ್, ಈಗ ಸಾಮಾನ್ಯವಾಗಿ ಸರ್ಕಾರದ ವಿರುದ್ಧ ಅನೇಕ ಬಾರಿ ಪ್ರತಿಭಟನೆಯನ್ನು ನೋಡಿದ್ರಿ ಕಳೆದ 10-12 ವರ್ಷಗಳಲ್ಲಿ ಈ ಅಧಿವೇಶನ ಸಂದರ್ಭದಲ್ಲಿ ಆಗುವಂಥ ಹೋರಾಟ. ಆದರೆ ತಾವೇ ಇವತ್ತು ಹೋರಾಟವನ್ನು ಮಾಡುವಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ. ಇದು ಕೇವಲ ಸರ್ಕಾರದ ವಿರುದ್ಧದ ಒಂದು ವಿಪಕ್ಷವಾಗಿ ಮಾಡ್ತಿರುವ ಹೋರಾಟವೋ ಅಥವಾ ಗ್ರೌಂಡಲ್ಲ ಅಂತೂ ಹೋರಾಟ ಅಗತ್ಯತೆ ಅಂತ ನಿಮ್ಗೆ ಕಾಣ್ತಾ ಇದೆಯಾ? ಇಲ್ಲ, ರೈತರು ಇಡೀ ರಾಜ್ಯದಲ್ಲಿ ದಂಗೆ ಎದ್ದಿದ್ದಾರೆ ಈ ಸರ್ಕಾರದ ವಿರುದ್ಧ. ಆತ್ಮಹತ್ಯೆಗಳಾಗ್ತಾ ಇದೆ. ಕಬ್ಬುಗೆ ನ್ಯಾಯಬೆಲೆ ಸಿಗ್ತಾ ಇಲ್ಲ. ಫ್ಲಡ್ ಆಗಿರತಕ್ಕಂಥ ಏರಿಯಾದಲ್ಲಿ ದವಸ ಧಾನ್ಯ ಎಲ್ಲ ಹಾಳಾಗಿದೆ, ಅದಕ್ಕೂ ಪರಿಹಾರ ಕೊಡ್ತಾ ಇಲ್ಲ. ಸೊ ರೈತರಿಗೆ ಒಂದು ರೀತಿ ವಿಷ ಉಂಡಿಸ್ತಾ ಇರ್ತಕ್ಕಂಥ ಈ ಸರ್ಕಾರದ ವಿರುದ್ಧವಾದಂಥ ಒಂದು ಜನಾಂದೋಲನವನ್ನು ಬಿಜೆಪಿ ಹಮ್ಮಿಕೊಂಡಿದೆ. ರೈತರಿಗೆ ನ್ಯಾಯ ಕೊಡಿ, ಇಲ್ಲ ಅಧಿಕಾರ ಬಿಟ್ಟು ತೊಲಗಿ ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಎಷ್ಟು ಗಂಟೆ ಶುರು ಮಾಡ್ತೀವಿ ಹೋರಾಟ? ಎಷ್ಟು ಜನ ಸೇರ್ತಾ ಇದ್ದಾರೆ ಇಲ್ಲಿ? ಬೆಳಗ್ಗೆ ಸುಮಾರು 10 ಗಂಟೆಗೆ ಪ್ರಾರಂಭ ಆಗ್ತೈತೆ. ನಾವು ಸುವರ್ಣಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತೀರಿ. ಮುಖ್ಯಮಂತ್ರಿಗಳಿಗೆ ಮುತ್ತಿಗೆಯನ್ನು ಹಾಕೋಕ್ಕೆ ಹೋಗ್ತಾ ಇದ್ದೀರಿ ನಾವು. ಸುಮಾರು ಒಂದು 2-3 ಗಂಟೆಗಳ ಕಾಲ ಈ ಒಂದು ಸಭೆ ಮತ್ತು ಪಾದಯಾತ್ರೆ ಹೋರಾಟ ಎಲ್ಲವನ್ನು ಕೂಡ ರೈತರ ಪರವಾಗಿ ಬಿಜೆಪಿ ಹೋರಾಟವನ್ನು ಮಾಡ್ತೀರಿ. ನಿಮಗೆ ಲಿಮಿಟೆಡ್ ಮಾಡಿದಾರ ಪೊಲೀಸರು ಇಲ್ಲಿ? ಯಾಕೆಂದರೆ ಸದನ ಆಗ್ತಾ ಇದೆ, ಅಧಿವೇಶನ ಆಗ್ತಾ ಇದೆ. ನೋಡಿ, ವಿರೋಧ ಪಕ್ಷದ ಕರ್ತವ್ಯ ಸರ್ಕಾರ ಮಾಡ್ತಾ ಇರೋ ಮೋಸನ ಬಯಲಿಗೆಳೆಯುವಂಥದ್ದು ವಿರೋಧ ಪಕ್ಷದ ಕರ್ತವ್ಯ. ಆ ಕರ್ತವ್ಯನ ಮಾಡಿದಿರಿ. ಪೊಲೀಸರು ಆ ಥರ ದೌರ್ಜನ್ಯ ಮಾಡಿದ್ರೆ ಪೊಲೀಸರ ವಿರುದ್ಧ ಅದನ್ನು ಹೋರಾಟ ಮಾಡ್ತೀರಿ ನಾವು. ಈಗ ಏನು ಎತ್ತನೆ ಗಾಡಿಯಲ್ಲಿ ಹೋಗ್ತಿರೋ ಅಥವಾ ವಾಕ್ ಹೋಗ್ತಿರೋ? ನಡಿಗೆ ಮುಖಾಂತರ ಹೋಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಕಬ್ಬಿನ ಬೆಳೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಹೇಳಿದ್ರು, ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದೀನಿ, ಕೇಂದ್ರಕ್ಕೆ ಪತ್ರ ಬರೆದಿದ್ದೀನಿ ಹೇಳುವಂತ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಇದೇ ಭಾಗದಲ್ಲಿ ಟ್ರಾಕ್ಟರ್ಗಳಿಗೆ ಬೆಂಕಿ ಹಾಕಿದ್ದನ್ನು ನೋಡಿದ್ದೀವಿ. ಮೆಕ್ಕೆಜೋಳದ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಆಗ್ತಿರೋದನ್ನು ನೋಡಿದ್ದೀವಿ. ನಿಮ್ಮದು ಯಾವ ಪರ್ಟಿಕ್ಯುಲರ್ ವಿಚಾರಗಳ ಮೇಲೆ? ಪರ್ಟಿಕ್ಯುಲರ್ ವಿಚಾರ, ಮೆಕ್ಕೆಜೋಳ ಖರೀದಿ ಸರಿಯಾಗಿ ಆಗ್ತಾ ಇಲ್ಲ. ಫ್ಲಡ್ ಆಗಿದೆ, ಮನೆಗಳು ಬಿದ್ದೋಗಿದೆ, ಅದಕ್ಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಕಬ್ಬು ಅವರಿಗೆ ಬೆಂಬಲ ಬೆಲೆ ಕೊಡಬೇಕಾಯಿತು. ನಮ್ಮ ಜೊತೆ ಬಿಜೆಪಿ ಹಿರಿಯ ನಾಯಕರು, ಮಾಜಿ ಸಚಿವರು ಹಾಗೂ ರಾಷ್ಟ್ರೀಯ ಬಿಜೆಪಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರುವಂಥ ಸಿ ಟಿ ರವಿ ಅವರಿದ್ದಾರೆ. ಬೆಳಗಾವಿ ಅಧಿವೇಶನ ಆಗ್ತಾ ಇದ್ದ ಸಂದರ್ಭದಲ್ಲಿ ಬೇರೆ ಬೇರೆ ಸಂಘಟನೆಗಳು, ರೈತರೆಲ್ಲ ಹೋರಾಟ ಮಾಡೋದನ್ನು ನೋಡಿದ್ದೇವೆ. ಇಂದು ನೀವು ಒಂದು ಪಾರ್ಟಿಯಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ರಿ, ಸುವರ್ಣಸೌಧವನ್ನು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸ್ತಾ ಇದ್ರಿ. ನೋಡಿ, ನಾವು ಕಾರಣ ಇಲ್ಲದೆ ಹೋರಾಟಕ್ಕೆ ಇಳಿದಿಲ್ಲ, ಏಕಾಏಕಿ ಹೋರಾಟಕ್ಕೂ ಇಳಿದಿಲ್ಲ. ನಾವು ಮೊದಲು ಸರ್ಕಾರಕ್ಕೆ ಪತ್ರ ಬರೆದ್ವಿ, ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ವಿ. ನವಂಬರ್ 27, 28, 29 ಎಲ್ಲ ತಾಲೂಕು ಮಟ್ಟದಲ್ಲಿ ರಾಜ್ಯವ್ಯಾಪಿ ಹೋರಾಟ ಮಾಡಿದ್ವಿ. ಡಿಸೆಂಬರ್ 1, 2 ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ ನಂತರನೂ ಕೂಡ ಪರಿಹಾರ ಕಾಣದೇ ಇರೋದ್ರಿಂದ ವಿಧಾನಸಭೆ ಮುತ್ತಿಗೆ ಕಾರ್ಯಕ್ರಮಕ್ಕೆ ರೈತರ ಧ್ವನಿಯಾಗೋದಕ್ಕೆ ಹೊರಟಿದ್ದೀವಿ. ಇಲ್ಲಾಂದರೆ ಆಡಳಿತ ಪಕ್ಷವನ್ನು ಎಚ್ಚರಿಸೋದಕ್ಕೆ ನಾವಿರೋದು. ಅವರಿಗೆ ಏನು ಮಾಡಿದ್ರು ಅವ್ರಿಗೆ ಎಚ್ಚರ ಬರದೇ ಇದ್ದರೆ ನಮಗಿನ್ನೇನು ದಾರಿ ಇದೆ ಹೇಳಿ? ನಮಗೇನು ದಾರಿ ಇದೆ? ಅವ್ರು ಕಣ್ಣಿದ್ದು ಕುರುಡ್ರಾದರೆ, ಕಿವಿ ಇದ್ದು ಕಿವುಡ್ರಂತಾದರೆ ನಮಗೇನು ದಾರಿ ಇದೆ? ಎಚ್ಚರಿಸ್ಬೇಕಲ್ಲ ಅವ್ರನ್ನ. ಕಬ್ಬಿನ ಸಮಸ್ಯೆ ಬಂದಾಗ ಕೇಂದ್ರಕ್ಕೆ ಪತ್ರ ಬರೆದ್ರು ಮುಖ್ಯಮಂತ್ರಿಗಳು. ಮಾನ್ಯ ಮುಖ್ಯಮಂತ್ರಿಗಳೇ, ಅಬ್ಕಾರಿ ಸುಂಕ ನೀವು ತಗೋತೀರಲ್ಲ, ಅದನ್ನು ಕೇಂದ್ರಕ್ಕೆ ಕೊಡ್ರಿ. 38-40 ಕೋಟಿ ರೂಪಾಯಿ ಪ್ರತಿ ವರ್ಷ ಅಬ್ಕಾರಿ ಸುಂಕ ಸಂಗ್ರಹ ಆಗುತ್ತೆ. ಅದನ್ನು ಕೇಂದ್ರಕ್ಕೆ ಕೊಡ್ರಿ. ಕೇಂದ್ರದಲ್ಲೇ ಕೇಳೋಣ ಎಲ್ಲವೂ. ನೀವು ಯಾಕಿದ್ದೀರಿ? ನೀವಿರೋದೇ. ಕೇಂದ್ರ ಈಗಾಗಲೇ ತನ್ನ ಕರ್ತವ್ಯ ಮಾಡಿದೆ. 3550 ರೂಪಾಯಿ FRPಯನ್ನು ಸಕ್ಕರೆ ಬೆಲೆ, ಎಥೆನಾಲ್ ಬೆಲೆ, ಈ ಏನದು ಸ್ಪಿರಿಟ್ ಬೆಲೆ, ಇದೆಲ್ಲ ಆಧರಿಸಿಯೇ ತೀರ್ಮಾನ ಮಾಡಿದೆ. ನೆರೆಹೊರೆಯ ರಾಜ್ಯಗಳು ಕೊಡಿಸ್ತಾ ಇದ್ದಾವೆ. ನೀವು ಸಬು ಹೇಳ್ತಾ ಇದ್ದೀರಿ. ನಿಮಗೆ ಧೈರ್ಯ ಇಲ್ವಾ? ನಾವು ಕೇಳ್ಬೋದಲ್ಲ, ನಿಮಗೆ ದಮ್ಮಿಲ್ವಾ? ಸಕ್ಕರೆ ಕಾರ್ಖಾನೆ ಮಾಲಕರಿಗೆ ಹೇಳಿ ಕೊಡ್ಸೋಕೆ ದಮ್ಮಿಲ್ವಾ ನಿಮಗೆ ಅಂತ ಕೇಳ್ಬೋದಲ್ಲ. ಈ ಭಾಗದಲ್ಲಿ ಪ್ರಮುಖವಾಗಿ ಸಕ್ಕರೆ ಕಾರ್ಖಾನೆಗಳನ್ನು ಹೊಂದಂಥವರು
ಎಲ್ಲರೂ ಕೂಡ ರಾಜಕಾರಣಿಗಳೇ ಆಗಿದ್ದಾರೆ, ಅದು ಕೂಡ ಸರ್ಕಾರ ಮೇಲೆ ಒತ್ತಡ ಇರ್ಬೋದಾ? ನಾನು ಹೇಳಿದ್ರೆ ರಾಜಕಾರಣಿಗಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.